ಇಲ್ಲ ಸರ್, ಅಷ್ಟೊಂದರೆ ಎಂಬತ್ತಿಲ್ಲ. ಇವಾಗ ಏನಾಗಿದೆ, ಆಟೋ ಡ್ರೈವರ್ ಕ್ಯಾಬ್ ಡ್ರೈವರ್ಗಳ ಹತ್ರ ಕ್ಯಾಶ್ ಇರೋಲ್ಲ. ಅವ್ರೇನು ಮಾಡ್ತಾರೆ, ಸ್ಕ್ಯಾನ್ ಮಾಡೋಕ್ಕೆ ಬರ್ತಾರೆ. ನಾವು ಸ್ಕ್ಯಾನ್ ಇದು ಭಯ ಆಯ್ತಾ ಇದೆ ನಮಗೂ ನೋಟಿಸ್ ಬರುತ್ತೆ ಅನ್ನೋದು ಭಯ ಆಗುತ್ತೆ. ಅದಕ್ಕೇ ದಯವಿಟ್ಟು ಸರ್ಕಾರದಿಂದ ಇದನ್ನ ಏನಾರ ಮಾಡಿ ವಜಾ ಮಾಡಬೇಕು ಅಂತ ಕೇಳ್ಕೊತೀವಿ. ಇವಾಗ ಆಟೋ ಡ್ರೈವರ್ ಹತ್ರ ಕ್ಯಾಶ್ ಇರೋಲ್ಲ, ಸ್ಕ್ಯಾನ್ ಮಾಡೋಕ್ಕೆ ಬರ್ತಾರೆ, ನಮಗೊಂದು ಭಯ ಆಗುತ್ತೆ. ಅವ್ರ ಹತ್ರ ಕ್ಯಾಶ್ ಇರೋಲ್ಲ, ಊಟ ಮಾಡಲ್ಲ, ಹಂಗೆ ಹೊಂಟೋಯ್ತಾರೆ. ನಮಗೂ ವ್ಯಾಪಾರ ಇಲ್ಲ, ಕಮ್ಮಿ ಆಗಿದೆ. ಎಲ್ಲರ ಹತ್ರನೂ ಇದೇ ಥರ ಸಮಸ್ಯೆ ಆಯ್ತಾ ಇದೆ. ಸ್ಕ್ಯಾನರು ಏನಾದರೂ ಕ್ಲೋಸ್ ಮಾಡಿದ್ರೆ ಆಟೋ ಡ್ರೈವರ್ಸ್ ಆಗಿರ್ಬೋದು ಅಥವಾ ಊಟಕ್ಕೆ ಬರೋವಂಥವ್ರು ಯಾರು ಊಟಕ್ಕೆ ಬರಲ್ಲ. ಯಾಕೆಂದರೆ ಎಲ್ಲರೂ ದುಡ್ಡು ಇಟ್ಕೊಂಡು ಓಡಾಡ್ತಿರಲ್ಲ, ಈಗ ಎಲ್ಲ ಸ್ಕ್ಯಾನ್ ಮಾಡ್ತಾರೆ. ಇದರಿಂದ ತುಂಬ ಲಾಸ್ ಆಗ್ತಿದೆ ಅಂತ ಹೇಳ್ತೀರಾ? ಹೌದು, ತುಂಬ ಲಾಸ್ ಆಗ್ತಾ ಇದೆ. ಇವಾಗ ಏನು ಸ್ಕ್ಯಾನರ್ ಕ್ಲೋಸ್ ಮಾಡಿ ಆಲ್ಮೋಸ್ಟ್ ಇವಾಗ ಎಲ್ಲರೂ ಕ್ಲೋಸ್ ಮಾಡ್ತಾ ಇದ್ದಾರೆ. ನಂದಿನಿ ಅವರು ಅದರಿಂದನೂ ಅದು ಕ್ಲೋಸ್ ಮಾಡ್ತಾ ಇದ್ದಾರೆ, ಎಲ್ಲದರಿಂದನೂ ಕ್ಲೋಸ್ ಮಾಡ್ತಾ ಇದ್ದಾರಲ್ವಾ. ಅದಕ್ಕೇ ಇವಾಗ ದಯವಿಟ್ಟು ಅದೊಂದು ಸ್ವಲ್ಪ ಏನಾರ ಮಾಡಿ ಕ್ಲಿಯರ್ ಮಾಡ್ಕೊಂಡು ಕೊಡಬೇಕು ಅಂತ ಕೇಳ್ಕೊತೀವಿ. ಹೌದಣ್ಣ, ನಮಗೆ ಕ್ಯಾಶ್ ಕೊಡಲ್ಲ ಕಸ್ಟಮರು, ಬರೀ ಕ್ಯೂ ಆರ್ ಕೋಡ್ ಕೇಳ್ತಾರೆ. ಆಮೇಲೆ ಅವರು ಕಸ್ಟಮರ್ ಹೋಗ್ತಾರೆ ಅಷ್ಟೇ. ಕ್ಯೂ ಆರ್ ಕೋಡ್ ಇಲ್ಲ ಅಂದರೆ ಕಸ್ಟಮರ್ ಹೋಗ್ತಾರೆ, ಕ್ಯಾಶ್ ಕೊಡಲ್ಲ. ಇದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಲ್ಲ? ಹೌದು. ಟ್ಯಾಕ್ಸ್ ಕಟ್ಟೋಷ್ಟು ದುಡ್ಡು ಇದೆಯಾ ನಿಮ್ಮ ಹತ್ರ? ಇಲ್ಲ. ಮತ್ತೇನು ಮಾಡ್ತೀರಾ? ಅಂಗಡಿ ಕ್ಲೋಸ್ ಮಾಡಬೇಕು.